ಮಾಡಿದೆ. 100 ಕೋಟಿ ಇದಕ್ಕೆ ಸೇರುತ್ತೆ ಈ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100 crores ಇದಕ್ಕೆ ಈ ಸಿನಿಮಾ ಸೇರುತ್ತೆ. ಯಾಕೆಂದ್ರೆ ನಾನು ಸಿನಿಮಾನ ವಿಸಲ್ ಆಗಿ ನೋಡ್ತೀನಿ. ಈ ಸಿನಿಮಾ 100 ಕೋಟಿ ಇದಕ್ಕೆ ಸೇರುತ್ತೆ. ನಾನು ಹೇಳಿದ್ದೀನಿ ಈ ಸಿನಿಮಾನ ವೆಂಕಟ್ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಕೊಟ್ಟಿಲ್ಲ ಅಂದ್ರೆ 30 ಕೋಟಿಗೆ ನಾನು ರಿಲೀಸ್ ಮಾಡ್ತೀನಿ ತಗೊಂಡು ಅಂತ ಹೇಳಿದ್ದೀನಿ. 30 crores ಬ್ಲೈಂಡ್ ಆಫರ್, ಓನ್ಲಿ ಅಡ್ವಾನ್ಸ್, ನಾಟ್ ಔಟ್ ರೇಟ್. ಇವಾಗ ಸ್ಟೇಜ್ ಮೇಲೆ ನೋಡಿದೆ, ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ, ಪ್ಯಾನ್ ವರ್ಲ್ಡ್ ಪ್ರೊಡ್ಯೂಸರ್ ವೆಂಕಟ್ ಅವರು. ನಮ್ಮ ಹೀರೋಗಳು ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಹೋಗ್ತಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. 3 ಜನ ಹೀರೋಗಳು 50 ಕೋಟಿ ಮಾಡಿದ್ರೆ ರಮೇಶ್ ರೆಡ್ಡಿ ಮತ್ತು ಅರ್ಜುನ್ ಜನ್ಯ 50 ಕೋಟಿ ಕಲೆಕ್ಟ್ ಮಾಡೇ ಮಾಡ್ತಾರೆ. ಈ ಸಿನಿಮಾ ನಾಟ್ ಓನ್ಲಿ ಸೌತ್ ಇಂಡಿಯನ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕೆಂದ್ರೆ ಆ ಥರ ವಿಸಲ್ಗಳು, ಆ ಥರ ಕಂಟೆಂಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ರೆ. ನಮ್ಮ ಕನ್ನಡ ಚಿತ್ರರಂಗ ಸಿನಿಮಾ ಇವತ್ತು ಭಾರತೀಯ ಚಿತ್ರರಂಗ ಸಿನಿಮಾ ತಿರುಗಿ ನೋಡ್ತಾ ಇದೆ. ನಮಗೆ ಖುಷಿ ಆಗ್ತದೆ, ಹೆಮ್ಮೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮ ಸಿನಿಮಾಗಳನ್ನ ಯಾರೂ ನೋಡ್ತಿಲ್ಲ. ಒಂದು ಕಾಲದಲ್ಲಿ ಕೇರಳದ ಸಿನಿಮಾಗಳು ಒಂದೇ ಒಂದು ಬ್ಲೂ ಸಿನಿಮಾ ಅಂದ್ಕೊಂಡಿದ್ರು. ಇವತ್ತು ಅವರು ವರ್ಲ್ಡ್ ಲೆವೆಲ್ ಇದ್ದಾರೆ. ಇವತ್ತು ನಮ್ಮದು ಭಾರತ ಲೆವೆಲ್ ಇದೆ. ಇವತ್ತು ನಮ್ಮ ಟೆಕ್ನಿಷಿಯನ್ ಉಪೇಂದ್ರ ಮೊನ್ನೆ ಮಾಡಿದಂಥ ಕ್ರಿಯೇಟಿವ್, ಇವತ್ತು ಅವ್ರಿಗೆ ನಾವು ಫ್ರೀಯಾಗಿ ಕೊಟ್ಟರೆ ಕ್ರಿಯೇಟಿವ್ ಮಾಡ್ತಾರೆ. ಅರ್ಜುನ್ ಜನ್ಯ ಮಾಡಿದ್ದಾರೆ. ನಿಜವಾದ ಇನ್ವೆಸ್ಟ್ ಮಾಡಿರುವಂಥ ರಮೇಶ್ ರೆಡ್ಡಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಚಿತ್ರರಂಗದಲ್ಲಿ ಇಂಥವ್ರು ಬರಬೇಕು. ನಮ್ಮಲ್ಲಿ ಇಂಥ ಸಿನಿಮಾ ಬರ್ತಾ ಇರೋದು ನಮ್ಮ ಸಿನಿಮಾ ನಾವು ಹೆಮ್ಮೆ ಬಿಡಬೇಕು. ಇವತ್ತು ವೆಂಕಟ್ ಅವರು ಅಷ್ಟೇ, ಪ್ಯಾನ್ ಇಂಡಿಯಾ ಸಿನಿಮಾ ರಮೇಶ್ ರೆಡ್ಡಿ ಮಾರೆ ಪ್ಯಾನ್ ವರ್ಲ್ಡ್ ಸಿನಿಮಾ ನಮ್ಮ ಟಾಕ್ಟಿಂಗ್ ಜೊತೆ ಅಂತ ಹೇಳಿ ಇಷ್ಟಪಡ್ತೀವಿ. ಇವತ್ತು ನಿಮ್ಮದು 1000 ಕೋಟಿ ಮೇಲೆ ಬಿಸ್ನೆಸ್ ನಾವು ಇವತ್ತು ಹೇಳ್ತೀವಿ. ಯಾಕೆಂದ್ರೆ ಜನಗಳು ಮಾತುಗಳು, ಆಮೇಲೆ ನಿಮ್ಮ ವಿಷನ್ನು ಕ್ರಿಯೇಟಿವ್ ಆ ಥರ ಇದೆ. ನಿಮ್ಮ ಬೇರೆ ನಮ್ಗೆ ಉಪೇಂದ್ರ ನೆಕ್ಸ್ಟ್ ಡೈರೆಕ್ಷನ್ ಮಾಡೋಕೆ ನನ್ನ ಆಸೆ ಇದೆ. ವೆರಿ ಗುಡ್, ತುಂಬ ಒಳ್ಳೇದಾಗಲಿ. ಇವತ್ತು ಸಂಕ್ರಾಂತಿ ಆಗಸ್ಟ್ 15 ಸ್ವಾತಂತ್ರ್ಯ ಬಂದಿದೆ. ನಿಮ್ಮ ಸಿನಿಮಾ ತುಂಬಾ ಚೆನ್ನಾಗಿರ್ತದೆ. ಇಡೀ ಚಿತ್ರರಂಗ ಎದುರು ನೋಡ್ತಾ ಇರ್ತದೆ. ನಮ್ಮ ಸೌತ್ ಇಂಡಿಯಾ ಅಲ್ಲ, ನಾರ್ತ್ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಹೋಗಿ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ರಿಯಲಿ ಗ್ರೇಟ್ ಪರ್ಸನ್, ತುಂಬಾ ಚೆನ್ನಾಗಿ ಸಿನಿಮಾ ಮಾಡೋದು. ನಾನು ಅರ್ಜುನ್ ಜನ್ಯ ಈ ರೇಂಜ್ ಮಾಡ್ತಾರೆ ಅನ್ಕೊಂಡಿಲ್ಲ. ನಿಜವಾಗ ನಾನು ಅರ್ಜುನ್ ಜನ್ಯ ಬರೀ ಹಾಡುಗಳು ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಮೋಸ್ಟ್ಲಿ ಇನ್ನೊಬ್ರು ಪ್ರಶಾಂತ್ ಇಲ್ಲಿ ಉಟ್ಕೊಂಡು ಕಾಣುತ್ತೆ. ನನ್ನ ಕಣ್ಣಿಗೆ ಆ ಥರ ಕಾಣ್ತದೆ. ನಿಜವಾಗ್ಲೂ ಸರ್, ನಾನೊಬ್ಬ ನಿರ್ಮಾಪಕ, ನಾನೊಂದು 50 ಸಿನಿಮಾ ಮಾಡಿದ್ದೀನಿ, ನಿರ್ಮಾಪಕ ಮಾಡಿದ್ದೀನಿ. ಏನು ಶಾರ್ಟ್ಸ್ ತೆಗೆದವ್ರೆ, ಆಮೇಲೆ ವಿಷನ್ ಇದೆ, ತಾಳ್ಮೆ ಇದೆ. ನಿಜವಾದವರು ಕನ್ನಡ ಚಿತ್ರಕ್ಕೆ ಒಂದು ಆಸ್ತಿ ತಡೆಗೆ ಇಚ್ಛಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ